ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ಚಿಕ್ಕೋಡಿಯಲ್ಲಿ ಸಮಸ್ಯೆ ರೈತರು ಬಹಳದ್ದು. ಬಸ್ ಅನುಕೂಲಕ್ಕಾಗಿ ಬಸ್ ಡೆಪೋಕ್ಕೂ ಬಂದು ಇಲ್ಲಿ ಮತ್ತು ನಮ್ಮ ರೈತರಿಗೆ ಏನಾಗಬೇಕಾಗಿತ್ತು ಅಂದ್ರೆ ಈಗ ಸದ್ದ ಗೊಬ್ಬರ ಸಿಗ್ಬೇಕಾಯ್ತು. ಹಿರಿಯ ಇರೋದು ರೇಟ್ 270 ರೂಪಾಯಿ ರೇಟ್ ಐತಿ. ಮುಂದೆ ಅದಕ್ಕೆ ಲಿಂಕ್ ಹಾಕತ್ತಾರ. ಯಾವುದೇ ತರ ಲಿಂಕ್ ಅನ್ನು 1000 ರೂಪಾಯಿ ಐತಾರ. ಯಾವುದೇ ತರ ಲಿಂಕ್ ಹಾಕಬಾರ್ದು. ಲಿಂಕ್ ಹಾಕಿದ ನಂತರ 1000 ರೂಪಾಯಿ ಕೊಟ್ಟರೆ ಯಾವುದೇ ತರ ರೈತರು ತಗೋಕ್ ಅನುಕೂಲ ಆಗೋದಿಲ್ಲ. ಹಿರಿಯ ಬೇಕಾದಾಗ ಹಿರಿಯನ ಕೊಡಬೇಕು. ಅದು ಏನು ಡೇಪಿ ಬೇಕಾದಾಗ ಡೇಪಿನ ತಗೋತಾರ. ಅವ್ರ ರೈತರಿಗೆ ಇದೇ ತಗೋಬೇಕಂತೇಳಿ ಯಾವುದೇ ತರ ಒತ್ತಾಯ ಮಾಡಕ್ಕೆ ಸಾಧ್ಯನೇ ಇಲ್ಲ, ಮಾಡಬಾರ್ದು. ನಾವೇನು ಕೇಳೋದು, ಈಗ ಹಿರಿಯ ತಗೊಂಡ್ರನ ಅದು ಲಿಂಕ್ ಹಚ್ತಾರ. ಲಿಂಕ್ ಫ್ರೀ ಮಾಡಲ್ಲ. ರೈತರಿಗೆ ಅನುಕೂಲ ಏನ್ ಮಾಡತ್ತೀರಿ ನೀವು? ಸರ್ಕಾರದವ್ರು ಏನ್ ಮಾಡತ್ತೀರಿ? ನಾವು ನಮಗೆ ಬಸ್ ಅನುಕೂಲ ಇಲ್ಲ. ಎಲ್ಲ ಊರು ಏನು ಮಾಡ್ತಾವು ಬಸ್ಸಿಗೆ ಹೋಗ್ತಾರೆ. ನಮಗೆ ಬಸ್ ಯಾವುದೇ ರೀತಿ ಬಸ್ ಅನುಕೂಲ ಇಲ್ಲ. ಆ ಬಸ್ ಅನುಕೂಲ ಮಾಡಿಕೊಡೋಕೆ ನಾವು ಇಲ್ಲಿ ಮನೆ ಪತ್ರ ಕೊಟ್ಟಿದ್ದೆವು. ರಾಯಬಾಗ್ ಡಿಪೋ ಕೊಟ್ಟು ಅವ್ರು ಏನೋ ನಮ್ಗೆ ಏನೂ ಉತ್ತರ ಕೊಡಲಿಲ್ಲ. ಅದು ದಿನ ಬಿಟ್ಟಂಗೆ ಮಾಡಿದ್ರೆ ಆಶ್ವಾಸನೆ ಕೊಟ್ಟು ನಾವು ಬಿಡ್ತೇವೆ ಅಂತ. ಮಾರನೇ ದಿನ ನಮಗೆ ಬಸ್ಸೇ ಬಿಡಲಿಲ್ಲ. ಒಂದು ವಾರ ಇದ್ರೆ ನಾವು ಮನೆ ಪತ್ರ ಅವ್ರಿಗೆ ಕೊಟ್ಟು, ಹೀಗಾಗಿ ನಮಗೆ ಬಸ್ ಅನುಕೂಲ ಮಾಡಿಕೊಡ್ಬೇಕು. ನಾವು ಸಣ್ಣ ಹುಡುಗರು ಚಾಕ್ಲೇಟ್ ಕೊಟ್ಟು ರವಿಶ್ರಂಗ್ ಮಾಡ್ತಾರ. ಅದಂತ ಯಾವ್ದೋ ತರ ಮಾಡಬಾರ್ದು. ಈಗಾಗಲೇ ಬಸ್ಗಳು ರಾಯಬಾಗದಿಂದ ಒಂದು ದಿನ ಪೂರ್ತಿಗೆ ಬಿಟ್ಟು ರಂಸಿದ್ರು. ಮರುದಿನ ಅಂದ್ರೆ ಬಸ್ ಬರ್ತಲ್ಲ, ಕೇಳೋಣ ಅಲ್ಲಿ ಇಲ್ಲಿ ನಮ್ಮ ವೈ ಕಚೇರಿಗೆ ಅವ್ರ ಮನೆ ಪತ್ರ ಬಂದಿದೆ. ಮನೆ ಪತ್ರಕ್ಕೆ ನಾವು ಸ್ಪಂದಿಸಿ ಅವರಿಗೆ ಬಸ್ಸನ್ನು ಸ್ಟಾರ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು 2 ದಿನ ಟೈಮ್ ತೊಗೋತೀವಿ. ನಾವು ಸ್ಟಾರ್ಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ಆಮೇಲೆ ಏನು ಡ್ರೈವರ್ ಕಂಡಕ್ಟರ್ಸು ಮಿಸ್ಬಿಹೇವ್ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಅದು ಯಾರು ಯಾವ ಲೊಕೇಶನ್ ಮನೆ ಮಾಡ್ತಾರೆ? ಲೊಕೇಶನ್ ರಾಯಬಾಗದಿಂದ ಚಿಕ್ಕೋಡಿ ಕೇಳಿದ್ದಾರೆ. ಒಂದೇ ಕೂಳಿ ವಯಾ ಬಸ್ ಕೇಳಿದ್ದಾರೆ. ಅದನ್ನ ಸಮಸ್ಯೆ ಬಗೆಹರಿಸಿಕೊಡ್ತೀವಿ. ನನಗೆ ಇಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ. ಮನೆ ಕೊಡಕ್ಕೆ ಬಂದಾರೆ ರಾಯಬಾಗ್ ಬಿಟ್ರಂದ್ರ ರಂಜಿಪುರ ರೀ. ಮತ್ತು ಮುಂದೆ ಸರ್ ಬರ್ತಾರಂತಾರ್ರಿ ಸರ್. ಸ್ವಲ್ಪ ಘೋಷಣೆ ಹೋಗ್ರಿ. ಬೆಳೆಯುವಂತ ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ 4 ಗಂಟೆ ಯಾವುದೇ ತರ
ಮನ್ಯಾಗ ಏನಾರ ತಿಂತಾವ್ ಅವ್ ಬಸ್ ಹುಡುಗರು ಹೋಗಕ್ ಅನುಕೂಲ ಇರಂಗಿಲ್ಲ ಅವ್ ಹುಡುಗರು ಹೆಂಗ್ ಹೋಗವ್ರಿ ಈಗ ಜೋತ್ ಬಿದ್ದು ಹೋಗ್ತಾರ ಅದು ಆ ಬಸ್ ಹೋದ್ರಿ ಆಮೇಲೆ ಹರಿಯಾಗಿ ಕಾಡಾಪುರ ಬಸ್ ಐತ್ ನೋಡ್ರಿ ಇವ್ನ ನಮ್ಗೆ ರಾಯಬಾಗ್ ತನ ಬಿಡ್ರಿ ಬಸ್ ಚಿಕ್ಕೋಡಿ ಬಸ್ ಕಾಡಾಪುರ ತನಕ ಬರ್ತೈತಿ ಈ ಬಸ್ ಅನುಕೂಲ ಮಾಡಿಸ್ಕೊಡ್ರಿ ಯಾಕಾಗೈತಿ ಸಾಲಿ ಹುಡುಗರಿಗೆ ಸಾಲಿ ಬಿಡ್ತಾವ್ರಿ ಈಗ ಮಾಡಕ್ ಹೋಗ್ಬೇಡ ಸಮಾಧಾನ ಯಾರು ಅದು ಯಾವುದು ಮೂರ್ನಾಳಿ ಮಸಲಟ್ಟಿ ಸಾಲಿ ತಕ್ಕ ಸ್ವಲ್ಪ ಅಲ್ಲಿ ಯಾವ್ದು ಬಸ್ ತರ ಅನುಕೂಲ ಇಲ್ಲ ಅಲ್ಲಿ ಬಸ್ ಇಲ್ಲತ್ತಿಲ್ಲ ಕೆಲವೊಂದು ಏನ್ ಮಾಡ್ರಿ ಕೆಲವೊಂದು ಏನೇನೇ ಸಮಸ್ಯೆ ಇದಾವಲ್ಲ ಅಲ್ಲಿ ಒಂದು ಪಟ್ಟಿ ತಗೊಂಡು ರೈತರಿಗೆ ಸಾಲಿ ಹುಡುಗರಿಗೆ ಅನುಕೂಲ ಇದ್ರ ತಕ್ಷಣವಾಗಿ ನೀವು ಅನುಕೂಲ ಮಾಡಿಸ್ಕೊಟ್ಟು ಅವರಿಗೆ ಒಂದು ಒಳ್ಳೆ ಕೆಲಸ ಅಂತ ನಮ್ಮ ಒತ್ತಾಯ ಐತಿ ಮತ್ತೆ ಈಗ ಕೆಲವೊಂದು ನಂದಿ ಕುರಿದನ್ನ 4 ಗಂಟೆಗೆ ರಾಯಬಾಗದಿಂದ 4 ಗಂಟೆದಿಂದ ಬಿಟ್ರೆ ನಂದಿ ಕುರಿ ಅಷ್ಟು ಬಿಟ್ರೆ ಬಂದನೇ ಇಲ್ಲ ಬಸ್ ಬಿಡ್ತಾವ್ರೆ ಒಂದು ದಿನ ನಮ್ಗೆ ಅಲ್ಲಿ ತರ ಬಿಡಕ್ಕೆ ಅಷ್ಟ ಬಸ್ ಬಿಟ್ಟಿದೆ ಭರವಸೆ ಅಷ್ಟ ಕೊಟ್ಟಾದ್ರೆ ಬಸ್ ಬಿಡ್ಲಿಲ್ಲ 5 ಗಂಟೆಗೆ ಹೋಯ್ತಂದ್ರೆ ಮಕ್ಕಳು ಹೋಗ್ತಾರೆ ಮಕ್ಕಳಿಗೆ ಸೇರ್ಕೊಂಡು ಹೋದ್ರಂದ್ರೆ ಅಕಸ್ಮಾತ್ ಮಕ್ಕಳು ತಳಗ್ ಬಿತ್ತು ಅಂದ್ರೆ ನಮ್ಮ ಹೊಲೆಗಾರ ಯಾರೇ ಜವಾಬ್ದಾರಿ ಯಾರು ತಗೋತಾರೆ ಇಲ್ಲಾಂದ್ರೆ ಈ ಸದನ ಬರ್ಬೇಕಂದ್ರೆ ಬಸ್ ಡಿಪ್ಪೋದವ್ರ ಬಸ್ ನಾವೇನಾಗ್ಲಿ ನಾವ್ ಇನ್ನ ಇಳಾಕಲ್ಲ ಅನ್ನೋ ಕಡೆಯಿಂದ ಬಸ್ ನ ಹಣ ಹೊಡ್ಸಕತ್ತಿದ್ದಾರೆ ಇನ್ನ ಚಿಟ್ಟಿ ಹೊಡೆದಿಲ್ಲ ಅಂದ್ರೆ ಡ್ರೈವರ್ ಹೊಡೆದ ಬಸ್ ನಾವು ಫೋಟೋ ತಗೊಂಡು ಹೊಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ನಾಳೆ ಅನ್ನೋದಿರ್ಬೇಕು ಜನ ಇಳಿಯಾಕತ್ತಿದವ್ರು ಅವ್ರು ಇಳಿಸ್ತಕ್ಕ ನಾವು ತರಬೇಕನ್ನೋದು ಕಾಮೆಂಟ್ಸ್ ಇಲ್ಲ ಅವ್ರು ನಾ ಡ್ರೈವರ್ ಕಂಡಕ್ಟರ್ ಬಾಯ್ ಮಾಡೇ ಬಂದಿದ್ದಾರೆ ಇನ್ನ ಮ್ಯಾಲ ಇದೇವ್ರಿ ಒಂದ್ ನಿಮಿಷ ಕಂಡಕ್ಟರ್ ತಗೊಂಡಿದ್ರು ಕಂಡಕ್ಟರ್ ಸಿಟಿ ಹೊಡೆದಿಲ್ಲ ಡ್ರೈವರ್ ಡ್ರೈವ್ ಮಾಡ್ಬೋದು ಗಾಡಿ ಚಾಲು ಮಾಡ್ಬೋದ ಕಂಡಕ್ಟರ್ ಅವ್ರಿಗೆ ಬಾಯ್ ಮಾಡಿದ್ರು ಇನ್ನ ಇಳಾಕ ಎಲ್ಲೇ ಹೋಗಿ ಅಂತಂದ್ರು ಅದಕ್ಕಾಗಿ ಇಂಥ ಸಮಸ್ಯೆಗಳು ಬಹಳ ಆಗತ್ತವು ತಕ್ಷಣವಾಗಿ ಅವ್ರನ್ನ ನಿಮ್ಮ ಬಸ್ ಅವ್ರನ್ನ ಬಸ್ ಡ್ರೈವರ್ನ ಒಂದು ಮೀಟಿಂಗ್ ತಗೋರಿ ಈ ತರ ಆಗ್ಬಾರ್ದು ಇನ್ನು ಆದ್ರ ಅದೇ ಬಸ್ ಮುಂದೆ ನಾವು ಕೊಟ್ಟ ಹೋರಾಟ ಮಾಡ್ಬೇಕಾಗತ್ತೆ ಎ ಸಿ ಅವ್ರು ಅಲ್ಲೇ ಬರ್ತಕ್ಕ ನಾವು ಬರಂಗಿಲ್ಲ ಸರಿ ನಮ್ಮ ನದಿಗಳಿಗೆ ಬಸ್ ಬೆಳಿಗ್ಗೆ 6 ಗಂಟೆಗೆ ಒಂದು ವಸ್ತಿ ಬಸ್ ಅಂತ ಬಿಡ್ತೇವೆ ಬೆಳಿಗ್ಗೆ ಅದ ಕೆಂಪಟ್ಟ ಅಂದ್ರೆ ಗಣಪೇಟೆ ಹಾಯ ಹೋಗ್ತೇವೆ ಅಲ್ಲಿಂದ ಕಾಡಾಪುರ ಹಾಯ ಬೆಳಿಗ್ಗೆ 7 ಗಂಟೆಗೆ ಬಂದು ಹೋಗ್ತೇವೆ ಅದ್ರ ಮುಂದೆ ನಮಗೆ ಬಸ್ ಇದಾವಲ್ರಿ ಹುಡುಗರು ಸಾಲಿ ಬಸ್ ಬರ್ಬೇಕಂದ್ರೆ ನಮಗೆ ತೊಟ್ವಲ್ಗಿರಿ 8:30 ಒಂದು ಬಸ್ ಬೇಕ್ರಿ ರಾಯಬಾಗ್ ಹಿಡ್ಕೊಂಡು ಕೆಲವೊಂದು ಮಕ್ಕಳು ಹತ್ಕೊಂಡು ಹೋಗ್ತಾವ ಉಳಿದು ಮಕ್ಳು ಹೆಂಗ್ ಬರ್ಬೇಕ್ರಿ ಈಗ ಬಡವ್ರ ಸಂಕಟ ನನ್ನ ಮಕ್ಳು ಎಜುಕೇಶನ್ ಚಲೋ ಕಲೀಲಿ ಅಂತಂದ್ರೆ ಕಟ್ಟಿರ್ತಾರೆ ಸಾಲಿಗೆ ಅವ್ರಿಗೆ ವಯೋ ಅಂತವ್ರು ಅನುಕೂಲ ಇರಂಗಿಲ್ಲ ಆ ಮಕ್ಳು ಹೆಂಗ್ ಬರ್ಬೇಕ್ರಿ ಮಂದಿ ಗಾಡಿ ಕೈ ಮಾಡಿ ಬರ್ಬೇಕಾಗ್ತಿದ್ದ ನಮಗ್ ಸಂಜೆ ನಮ್ಗೆ 5 ಗಂಟೆ 4 ಗಂಟೆಗೆ ಬಿಡ್ತಾರೆ ಮುಂಜಾನೆ ನಮಗೆ 8:30 ಬರ್ಬೇಕ್ರಿ ಮೈಸೂರ್ ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ನಾವು ಕಾಡಾಪುರ ತನಕ ಬರ್ತಿದ್ವಿ ರಾಯಬಾಗ್ ಹೋದಾಗ ನಮ್ಮ ಕಾಡಾಪುರ ತನಕ ಬಿಟ್ಟು ಕಾಡಾಪುರದಿಂದ 2 ಬಸ್ ಇದಾವ್ರಿ ಅವ್ರ ಮಾತಾಡ ನಮ್ಗೆ ಲೋಕಲ್ ಬಸ್ ನಮಗೆ ಚಿಕ್ಕೋಡಿ ನದಿ ಬಿಡಿದ್ರೆ ಅವ್ರು ಡಬಲ್ ಬಸ್ ಇದಾವ್ರಿ ಕಾಡಾಪುರ ತನಕ ಅವ್ರು ಮಾರಾಗಿರೋ ಬಸ್ ಐತ್ರಿ ಚಿಕ್ಕೋಡಿ ಟು ರಾಯಬಾಗ್
ನಮಗೆ ಬಸ್ ಬೇಕು ಬೆಳಗ್ಗೆ 8:00 ಬೇಕು ರಾಯಬಾಗದಿಂದ ಚಿಕ್ಕೋಡಿ ಬರಕ್ಕೆ 8:00 ನಂದಿಕುಳಿ ಮೇಲೆ ಈಗ ಏನಾಗಲ್ಲ ಅವ್ರು ಬಿಡ್ತಾರೆ ಅವ್ರು ಮಾಡ್ತಾರದು ಸಾಯಂಕಾಲ 4 ಗಂಟೆಗೆ ಅದರಿಂದ ರಾಯಬಾಗದಿಂದ ಬಿಡ್ತಾರೆ ಬಸ್ ಅದು 4:00 ನಮ್ಗೆ ನಂದಿಕುಳಿ ಬಸ್ ಬೇಕಾಗ್ತದೆ ಆಗ ಬಸ್ ಆದಕ್ಕೆ ನಮ್ಗೆ 5:30 ಬಸ್ ಕಂಪಲ್ಸರಿ ಬೇಕು ಅದು ಬಸ್ ಬೈತಂದ್ರೆ ಒಂದು ಬಸ್ ನಮಗೆ ಸಾಯಂಕಾಲ 8 ಗಂಟೆಗೆ ಬಸ್ ಬರ್ತೀವಿ ವಾಟ್ಸಪ್ ಮಾಡಿದವ್ರಲ್ಲ ನಿಮ್ಗೆ ವಾಟ್ಸಪ್ ಮಾಡಿದ್ರೆ ಅದು ಯಾವ್ದೋ ಬಸ್ ಅಂತ ಹೇಳಿದ್ರಲ್ಲ ಮೇಡಮ್ ಅದೇನೋ ಬಸ್ ಕೆಲಸ ಇವತ್ತು ಬೆಳಿಗ್ಗೆ ಅವ್ರ ಜೊತೆ ಬಾಯ್ ಮಾಡ್ತಿದ್ದೀನಿ ಸರ್ ಗಾಡಿ ನಂಬರ್ ಯಾರ ಕಡೆ ಬೆಳಿಗ್ಗೆ ಹೇಳಕತ್ತಿದ್ದ ತರ್ಬಾನಿಂದ ಅಜ್ಜನ್ ಕೈ ಒಂದಿನ ನೋಡ್ತೀನಿ ಹೆಣ್ಮಕ್ಳು ಒಳಗಿದಾರ ಅದ್ರಲ್ಲೂ ಗಾಡಿ ಸ್ಟಾರ್ಟ್ ಮಾಡ್ಯಾರ ನಾ ಫೋಟೋ ಹೊಡ್ಕೊಂಡು ಅವ್ರು ನೋಡ್ಯಾರಿ ಅವ್ರು ಅದಾರಿ ನಮಗೆ ಇದಕ್ಕೆಲ್ಲ ಜವಾಬ್ದಾರಿ ಹೆಂಗಾಗತ್ತೆ ನೀವು ಸರಿ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ನಿಮಗೆ ಬಿಡ್ತೀವಿ ನೀವು ತೋರ್ಸಲ್ಲ ಬಸ್ ತಕ್ಷಣವಾಗಿ ತಕ್ಷಣವಾಗಿ ನಾನೇ ಅನುಕೂಲ ಮಾಡಿ ದಯವಿಟ್ಟು ನಿಮ್ಗೆ ಕೇಳ್ತೀವಿ ಸಾಲಿ ಹುಡುಗರ್ದ ಹೆಣ್ಮಕ್ಳು ಭಾಳ ಐತಿ ಮೈನರ್ ಆಡಬೇಕು ಇಲ್ಲಿ ಚಿಕ್ಕೋಡವರಿಗೆ ಮಾಡಿದ್ದೇವೆ ಮಾಡಿದ್ದೇವೆ ಅಲ್ಲಿ ಮನೆ ಪತ್ರ ಕೊಟ್ಟಿದ್ದೇವೆ ಅಂತಂದ್ರೆ ನೀವು ಅಲ್ಲಿ ಕೊಟ್ಟಿದ್ದೀರ ಅನ್ನೋದು ನನಗೆ ರಾಯಬಾಗ್ ನಿಮ್ಮದು ನೀವು ಕೊಟ್ಟಿದ್ದೀರ ಅನ್ನೋ ನಮಗೆ ಅದು ಎಷ್ಟು ತೋರಿಸಿದ್ರು ಅವ್ರು ಹಾಂ ಆಯ್ತಾ ಅದರಿಂದ ಮುಂಚೆ ಕೊಟ್ಟಾರಿ ಇಲ್ಲಿ ಮನೆ ಪತ್ರ ಈಗ ಏನಿಷ್ಟು ಮನೆ ನಾವು ಸೇರ್ ಮನೆ ಕೊಡ್ತೇವೆ ಏನಿಲ್ಲ ತಕ್ಷಣವಾಗಿ ಈ ರೈತರಿಗಾಯ್ತು ಗಾಡಿ ಮಕ್ಕಳಿಗಾಯ್ತು ಈಗ ಸರ್ ಈ ರಾತ್ರಿ 8 ಗಂಟೆಗೆ ನಮಗೆ ಬರಕ್ಕೆ ಆಗ್ತದೆ ಸರ್ ನಾವು ಮಣ್ಣು ಏನು ಕೇಳಿರ್ಬೋದು ರಾಯಬಾಗ್ ರಾತ್ರಿಗೆ ಯಾರು ಹೋಗಂಗಿಲ್ಲ ನೀವು ಬಸ್ ಬಿಡ್ಲಾಕ ನಾವು ಹೋಗಂಗಿಲ್ಲ ಬರಂಗಿಲ್ಲ ನಮ್ಮ ಮನ್ಯಾಗ ಗಂಡುಗಳು ಕೇಳ್ತಾರೆ ನೀವು ಯಾಕೆ ಬರ್ಲಿಲ್ಲ ಏನು ಹೇಳೋ ಬಸ್ ಡಿಪ್ಪೋದ ಅಂತ ತಕರಾರು ಹೇಳ್ರಿ ನಾವು ನಮ್ಮ ತವ್ರ ಮನ್ಯಾಗ ಉಳ್ಕೊಬೇಕಾಗ್ತೈತಿ ನಾವು ಅದಕ್ಕಾಗಿ ಸರ್ 8:00 ಒಂದು ರಾಜಾಗಿಂದ ನಂದಿಕುಳಿ ಬರಬೇಕು ಆ ಚಿಕ್ಕೋಡಿನ ಮಾಡಿಬಿಡ್ರಿ ರಾಯಬಾಗ್ ಸಾಯಂಕಾಲ ಬರಕ್ಕೆ ನಮ್ಗೆ ಕಾದು ಎಲ್ಲರೂ ಮಂದಿ ಗಾಡಿ ಕೈ ಮಾಡಿದಾರೆ ಕೈ ಮಾಡಿದ ತಕ್ಷಣ ಈ ಮನುಷ್ಯನ್ ಮಾಡಿದಾರೆ ಕುಡಿದ ಹಂಗ ಹಚ್ಚಿದಾರೆ ಯಾಕೆ ನಮ್ಮ ಊರಿಗೆ ಸೇರ್ಕೋಬೇಕಲ್ಲ ನಮ್ಮ ಮಹತ್ವ ಅಲ್ರಿ ಮೊದಲು ಮನೆಯವ್ರು ಏನ್ರಿ ಅಂತವ್ರು ನಮಗೆ ಏನಾರ ಒಂದು ಕೆಟ್ಟ ಹೆಸರು ಗೊತ್ತಾನಂತ ಅವ್ರು ಬಸ್ಸಿಗೆ ಹಚ್ಕೊಂಬಂದಾರ ಆದ್ರೆ ಆ ಮನುಷ್ಯನ್ ಮಾಡಿದಾರೆ ಅವ್ರು ಕಳಿಸ್ ಕೇಳಿ ಬಂದಾರೆ ಆ ಮನುಷ್ಯ ಸತ್ಯತೆ ಇಲ್ಲ ಅನ್ನೋದು ನೋಡಿದ್ರೆ ಆ ಮನುಷ್ಯ ಹಂಗ ಗಾಡಿ ಬರ್ಕೊಂಡು ಆ ಟೈಮ್ ನೀವು ರಾತ್ರಿ 8 ಗಂಟೆಗೆ ನಮ್ಗೆ ಬಸ್ ಬಿಡಂಗಿಲ್ಲ ಅಂತ ಅಂತೇನಿಲ್ಲ ಅವ್ರಂದ್ರೆ ಬಸ್ ಜನ ಹೋಗಂಗಿಲ್ಲ ನೋಡಿ ಈ ಅಕಸ್ಮಾತ್ ಆಗುಲ ಆಗ್ತಿತ್ತಲ್ರಿ ಈಗ ಸರ್ ಹೆಂಗ ಬಸ್ ಬಿಟ್ಟರೆ ಎಲ್ಲ ಅನುಕೂಲ ಆಗ್ತದೆ ಯಾಕೆ ತಿಳ್ಕೊಂಡು ಶಾಲೆ ಹುಡುಗರಿಗೆ ಬರ್ತದೆ ರೀತಿ ಎಲ್ಲ ಮಕ್ಕಳಿಗೆ ತಂದ್ರೆ ಐತಿ ಕೊಡ್ತೇವೆ ಸರ್ ಅಲ್ರಿ ಮೇಡಮ್ ಅದೊಂದು ಹೇಳಿದ್ರಲ್ಲ ಇನ್ನ ಬಸ್ ಹತ್ತೊಂದು ದೊಡ್ಡವಿಲ್ಲ ಅವಾಗ ಸಿಟಿ ಹೊಡೆದು ಗಾಡಿ ಕಂಡಕ್ಟರ್ಗೂ ತಾಳ್ಮೆ ಅನ್ನೋದು ಇರ್ಬೇಕು ನೀವು ಎಷ್ಟು ಹತ್ತೀರಿ ನೋಡ್ರಿ ನೀವು ನಮ್ ಸೇವೆ ಮಾಡಕ್ಕಿದ್ದಾರೆ